ಸ್ತನ ಚಿಕಿತ್ಸೆಯ ವಿಧಾನಗಳೇನು ಅಂದರೆ ಟ್ರೀಟ್ಮೆಂಟು ಯಾವುದಾದ್ರೂ ಟೈಪ್ ಇರುತ್ತೆ ಅಂತ. ಇದರಲ್ಲಿ 4 ಟೈಪ್ ಇದೆ. ಒಂದು ಶಸ್ತ್ರಚಿಕಿತ್ಸೆ, ಸರ್ಜರಿ, 2ನೇದು ಕೀಮೋಥೆರಪಿ, 3ನೇದು ರೇಡಿಯೋಥೆರಪಿ, 4ನೇದು ಹಾರ್ಮೋನ್ ಥೆರಪಿ. ಈ ಶಸ್ತ್ರಚಿಕಿತ್ಸೆ ವಿಧಾನಗಳು ಇದರಲ್ಲಿ ಸ್ತನ ಕ್ಯಾನ್ಸರಲ್ಲಿ 2 ಟೈಪ್ ಇದೆ. ಒಂದು ಆ ಗಡ್ಡೆ ಮತ್ತು ಅದರ ಸುತ್ತಮುತ್ತ ಭಾಗವನ್ನು ಮಾತ್ರ ತೆಗಿತೀವಿ. ಇದಕ್ಕೆ ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ ಅಂತ ಹೇಳ್ತೀವಿ. BCS ಅಂದರೆ ಸ್ತನನ ಉಳಿಸ್ತಾ ಇದ್ದೀವಿ, ಫುಲ್ ತೆಗಿತಾ ಇಲ್ಲ. 2ನೇ ಸರ್ಜರಿಗೆ ಮ್ಯಾಸ್ಟೆಕ್ಟಮಿ ಅಂತ ಹೇಳ್ತೀವಿ. ಮ್ಯಾಸ್ಟೆಕ್ಟಮಿ ಅಂದರೆ ಕಂಪ್ಲೀಟ್ ಸ್ತನನ ತೆಗಿಯೋದು. ಅದಕ್ಕೆ ಯಾವಾಗ ಗಡ್ಡೆ ದೊಡ್ಡದಾಗಿರುತ್ತೋ ಆವಾಗ ನಾವು ಕಂಪ್ಲೀಟ್ ಸ್ತನನ ತೆಗೆಯೋದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೀವಿ. ಇದು ಸ್ತನದ. ಆದರೆ ಇನ್ನು ಕಂಕುಳಿನಲ್ಲಿ ಅಂದರೆ ಅಂಡರ್ ಆರ್ಮಲ್ಲಿ ಸ್ಪ್ರೆಡ್ ಆಗಿದೆಯೋ ಇಲ್ಲ ನೋಡೋಕ್ಕೆ ತುಂಬ ಅರ್ಲಿ ಸ್ಟೇಜಲ್ಲಿ ಬಂದಾಗ ಸೆಂಟಿನಲ್ ಲಿಂಫ್ ನೋಡ್ ಬಯಾಪ್ಸಿ ಅಂತ ಮಾಡ್ತೀವಿ. ಅಂದರೆ ಆಪರೇಷನ್ ಟೈಮಲ್ಲೇ ನಾವು ಅದು ಸ್ಪ್ರೆಡ್ ಆಗಿದೆಯೋ ಇಲ್ವೋ ಅಂತ ಒಂದು ಪರೀಕ್ಷೆ ಮಾಡ್ತೀವಿ. ಅದೇನಾದರೂ ಕಂಕುಳಿನ ಭಾಗಕ್ಕೆ ಸ್ಪ್ರೆಡ್ ಆಗಿದರೆ ಆವಾಗ ಅದನ್ನು ಕ್ಲಿಯರ್ ಮಾಡ್ತೀವಿ. ಸೊ ಎಲ್ಲ ಪೇಷಂಟ್ಸ್ಗಳಿಗೆ ಸ್ತನ ಫುಲ್ ತೆಗಿಬೇಕಾಗಿಲ್ಲ. ಸೊ ಇವಾಗ ನಾವು ಆಲ್ಮೋಸ್ಟ್ 70-80% ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ಗೆ ತುಂಬ ಅರ್ಲಿ ಸ್ಟೇಜಲ್ಲಿ ಬರ್ತಾ ಇರೋದ್ರಿಂದ ನಾವು ಸ್ತನನ ಖಂಡಿತವಾಗಿ ಉಳಿಸ್ಬೋದು. ಸ್ತನ ಫುಲ್ ತೆಗಿಬೇಕಾಗಿಲ್ಲ. ಇನ್ನು ತೆಗೆದ್ರೂ ಸಹ ನಾವು ಅದನ್ನು ರೀಕನ್ಸ್ಟ್ರಕ್ಷನ್ಗೆ ಇವಾಗ ತುಂಬ ಮೆಥಡ್ಸ್ ಇದೆ. ಸ್ವಲ್ಪ ಭಾಗ ತೆಗೆದ್ರೆ ಅಲ್ಲೇ ಲೋಕಲ್ ಆನ್ಕೋಪ್ಲಾಸ್ಟಿ ಅಂತ ಮಾಡ್ತೀವಿ, ಅಥವಾ ಪೂರ್ತಿ ಸ್ತನ ತೆಗೆದ್ರೂ ಅದನ್ನು ರೀಕನ್ಸ್ಟ್ರಕ್ಷನ್ ಮತ್ತು ಅದನ್ನು ಕನ್ಸ್ಟ್ರಕ್ಷನ್ ಮಾಡಬಹುದು. ಅದು ಪ್ಲಾಸ್ಟಿಕ್ ಸರ್ಜರಿ ಹೆಲ್ಪಿಂದ ಅದನ್ನು ಮತ್ತೆ ಮುಂಚೆ ಹೇಗೆ ಕಾಣಿಸ್ತಾ ಇತ್ತು ಹಾಗೆಯೇ ಮಾಡ್ಬೋದು.